ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ನಿಮಗೆ ರೋಸ್ಮೆರಿ ಸ್ಪ್ರೇ ಯಾವ ಥರ ಪ್ರಿಪೇರ್ ಮಾಡೋದು, ನಾವು ಮನೆಯಲ್ಲೇ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಇದಕ್ಕೆ 1 ಗ್ಲಾಸ್ ಆಫ್ ವಾಟರ್ ಆ್ಯಂಡ್ 2 ಟೇಬಲ್ ಸ್ಪೂನ್ ಆಫ್ ರೋಸ್ಮೆರಿ ಲೀವ್ಸ್. ಇದು ಬಂದು ನಾನು ಮೀಶೋನಲ್ಲಿ ಆರ್ಡರ್ ಮಾಡಿರೋದು. ನೀವು ಬೇಕಾದರೆ ಮೀಶೋನಲ್ಲಿ ಆರ್ಡರ್ ಮಾಡ್ಕೊಳ್ಳಿ. ಈಗ ನಾನು 2 ಟೇಬಲ್ ಸ್ಪೂನ್ ರೋಸ್ಮೆರಿ ಲೀವ್ಸ್ನ ಹಾಕೋತಿದ್ದೀನಿ. ರೋಸ್ಮೆರಿ ಲೀವ್ಸ್ ಆದಮೇಲೆ ಮೆಂತ್ಯ ಕಾಳು ಹಾಕ್ತಿದ್ದೀನಿ. ನಿಮಗಿದೆ ಮೆಂತ್ಯ ಕಾಳು ಬಂದು ನಿಮಗೆ ಡ್ಯಾಂಡ್ರಫ್ ಏನಾದರೂ ತುಂಬ ಇತ್ತು ಅಂತಂದರೆ ಡ್ಯಾಂಡ್ರಫ್ನ ತುಂಬ ರಿಡ್ಯೂಸ್ ಮಾಡುತ್ತೆ. ಹಾಗೆ ಹೇರ್ ಅನ್ನೋದು ತುಂಬ ರೀಗ್ರೋತ್, ತುಂಬ ಬೆಳವಣಿಗೆ ಅನ್ನೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ಏನಾದರೂ ಡ್ಯಾಮೇಜ್ ಏನಾದರೂ ಹೇರ್ ಇದ್ದರೆ ಅದು ನಿಮಗೆ ರಿಪೇರ್ ಮಾಡುತ್ತೆ ಹೇರ್ನ. ಹಾಗೆ ನಾನು ಕರಿ ಲೀವ್ಸ್ ಹಾಕೋತಿದ್ದೀನಿ. ಇದು ಬಂದು ನಿಮಗೆ ಹೇರ್ ಫಾಲ್ ಅನ್ನೋದು ಕಡಿಮೆ ಆಗುತ್ತೆ, ಹಾಗೆ ಡ್ಯಾಂಡ್ರಫ್ನು ಕಡಿಮೆ ಆಗುತ್ತೆ. ಹೇರ್ ಅನ್ನೋದು ತುಂಬ ಸ್ಮೂತ್ ಆ್ಯಂಡ್ ಶೈನಿಂಗ್ ಬರುತ್ತೆ. ಇದು ನಾನು ಫ್ರೆಶ್ ಇದನ್ನೇ ಸೊಪ್ಪನ್ನೇ ಹಾಕ್ತಿದ್ದೀನಿ ಇದಕ್ಕೆ, ಕರಿ ಲೀವ್ಸು. ಇದು ನೀಟಾಗಿ ರೋಸ್ಮೆರಿ ಲೀವ್ಸ್, ಹಾಗೆ ಮೆಂತ್ಯ ಕಾಳು, ಹಾಗೆ ಕರಿ ಲೀವ್ಸ್ 3 ಪದಾರ್ಥನ ಹಾಕಿ ಚೆನ್ನಾಗಿ ಕುದಿ ಬರೋವರೆಗೂ ನಾವು ವೆಯ್ಟ್ ಮಾಡಬೇಕು. ಬೇಕಾದರೆ ಪಾಕೆಟನ್ನ ಇನ್ನೊಂದು ಸಲ ತೋರಿಸ್ತಿದ್ದೀನಿ. ಈ ಥರ ಪಾಕೆಟ್ನ ನೀವು ಹೋಗಿ ಮೀಶೋನಲ್ಲಿ ಹೋಗಿ ಆರ್ಡರ್ ಮಾಡಿ. ನೋಡಿ, ಈ ಥರ ನೀಟಾಗಿ 3 ಪದಾರ್ಥನ ಹಾಕಿದ್ದೀನಿ. 3 ಪದಾರ್ಥ ಹಾಕಿ ಒಂದು 10 ಮಿನಿಟ್ಸು ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಅದು ನಿಮಗೆ ಈ ಥರ ವೈಟ್ ಕಲರ್ ಇರೋದನ್ನ ನಿಮಗೆ ಬ್ರೌನ್ ಕಲರ್ ನಿಮಗೆ ಕಲರ್ ತಿರುಗೋವರೆಗೂ ನೀಟಾಗಿ ಬಾಯ್ಲ್ ಮಾಡಬೇಕು 10 ಮಿನಿಟ್ಸ್. ನೋಡಿ, ಈ ಥರ ಕುದಿ ಬರಬೇಕು, ಚೆನ್ನಾಗಿ ಕುದಿ ಬಂದು ಈ ಥರ ಕಲರ್ ಬರೋವರೆಗೂ ನಿಮಗೆ ವೆಯ್ಟ್ ಮಾಡಬೇಕು. 10 ಮಿನಿಟ್ಸ್ ನೀಟಾಗಿ ಕುದಿಸಿ ಹಾಗೆ ಸೋಕ್ ಮಾಡಿ ಒಂದಕ್ಕೆ ಒಂದು ಗ್ಲಾಸ್ಗೆ ಫಿಲ್ಟರ್ ಮಾಡಿ. ಫಿಲ್ಟರ್ ಮಾಡಾದಮೇಲೆ ನಿಮ್ಮ ಹತ್ರ ಏನಾದರೂ ಮನೆಯಲ್ಲಿ ಏನಾದರೂ ಸ್ಪ್ರೇ ಬಾಟಲ್ ಏನಾದರೂ ಇದ್ದರೆ, ಈ ಥರ ಖಾಲಿ ಸ್ಪ್ರೇ ಬಾಟಲ್ ಇದ್ದರೆ ಖಾಲಿ ಸ್ಪ್ರೇ ಬಾಟಲ್ಗೆ ನಿಮಗೆ ಟ್ರಾನ್ಸ್ಫರ್ ಮಾಡಿಕೊಂಡು ವೀಕ್ಲಿ 3 ಟೈಮ್ಸ್ನ ಸ್ಪ್ರೇ ಮಾಡ್ಕೋಬೇಕು. ಸ್ಪ್ರೇ ಮಾಡ್ಕೊಂಡಾದಮೇಲೆ ಬೇಕಾದರೆ 30 ಮಿನಿಟ್ಸ್ ಬಿಟ್ಟು ಬೇಕಾದರೆ ಸ್ನಾನ ಮಾಡ್ಕೋಬೇಕು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.